ಸ್ನೇಹಿತರೆ, ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಿಗುತ್ತದೆ ಎಂದು ಎಂದಿಗೂ ಭಾವಿಸದ ಎಲ್ಲವೂ ಈಗ ಕೈಗೂಡಲಿದೆ. ಯಾವ ವಿಷಯವನ್ನು ನೀವು ನಿಮ್ಮ ಮನಸ್ಸಿನಿಂದ ಬಹುತೇಕ ಅಳಿಸಿ ಹಾಕಿದ್ದೀರೋ, ಯಾವ ಸಮಸ್ಯೆಯನ್ನು ಇನ್ನು ಮುಂದೆ ಎಂದಿಗೂ ಸಿಗಲಿಕ್ಕಿಲ್ಲ ಎಂದು ಯೋಚಿಸಿ ಬಿಟ್ಟುಕೊಟ್ಟಿದ್ದೀರೋ, ಅದೇ ದಿಸೆಯಿಂದ ಇಂದು ವಿಶೇಷ ಸೂಚನೆ ದೊರೆಯುತ್ತಿದೆ. ಇದನ್ನು ನೋಡಿ ನೀವು ಕೆಲ ಕ್ಷಣಗಳ ಕಾಲ ಆಲೋಚನೆಯಲ್ಲಿ ಮುಳುಗಬಹುದು. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಅತ್ಯಂತ ದೊಡ್ಡ ರಹಸ್ಯ ಇನ್ನೂ ನಿಮ್ಮ ಮುಂದೆ ಬಂದಿಲ್ಲ. ಇದು ಕುಂಭರಾಶಿಯವರಿಗಾಗಿ ರೂಪುಗೊಳ್ಳುತ್ತಿರುವ ಶಕ್ತಿಯು ಸಾಮಾನ್ಯವಾದದ್ದಲ್ಲ. ನೀವು ಈ ಸೂಚನೆಯನ್ನು ಗುರುತಿಸಿದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಬಹುದು. ಕೆಲವು ಬಾರಿ ಮನುಷ್ಯನು ನಿರೀಕ್ಷೆಯನ್ನು ಬಿಟ್ಟ ನಂತರವೇ ದೇವರ ಕೃಪೆ ದೊರೆಯುತ್ತದೆ. ಇಂದಿನ ವಿಷಯವೂ ಹಾಗೆಯೇ ಇದೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮುಚ್ಚಿದಂಥ ಖಂಡಿತ ಬಾಗಿಲಿನ ಹಿಂದೆ ಈಗ ಚಲನವಲನಗಳು ಆರಂಭವಾಗಿವೆ. ಈ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಕಳೆದ ಸಮಯದಲ್ಲಿ ಸೋಲನ್ನು ಒಪ್ಪಿಕೊಳ್ಳದೆ ಧೈರ್ಯದಿಂದ ಹೋರಾಡಿದವರಿಗೆ ಮಾತ್ರ ಇದು ದೊರೆಯುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ. ಇಂದು ನಿಮ್ಮ ಸುತ್ತಮುತ್ತ ನಗುತ್ತಾ ಮಾತನಾಡುವ, ಆದರೆ ಮನಸ್ಸಿನಲ್ಲಿ ಬೇರೆ ಉದ್ದೇಶ ಹೊಂದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಆದ್ದರಿಂದ ಪ್ರತಿಯೊಂದು ಮಾತನ್ನು ತಕ್ಷಣ ನಂಬಬೇಡಿ. ಅದೃಷ್ಟ ನಿಮ್ಮೊಂದಿಗಿದೆ, ಆದರೆ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ಈ ಶುಭ ಸೂಚನೆಯನ್ನು ಸ್ವಲ್ಪ ಕಾಲ ದೂರ ಮಾಡಬಹುದು. ನೀವು ಇಲ್ಲಿಯವರೆಗೆ ಓದುತ್ತಿದ್ದರೆ ಶ್ರದ್ಧೆಯಿಂದ ಜೈ ವಿಷ್ಣು ಮತ್ತು ಜೈ ಮಾತಾಲಕ್ಷ್ಮಿ ಎಂದು ಬರೆಯಿರಿ. ಭಕ್ತಿಯಿಂದ ಉಚ್ಚರಿಸಿದ ಒಂದು ಸಣ್ಣ ಹೆಸರು ಕೂಡ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ನಿಮಗೆ ಇಂತಹ ಆಧ್ಯಾತ್ಮಿಕ ರಾಶಿಫಲದ ವಿಡಿಯೋಗಳು ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಮತ್ತು ನಮ್ಮ ಪರಿವಾರದೊಂದಿಗೆ ಜೋಡಿಸಿಕೊಳ್ಳಿ. ಪ್ರತಿದಿನ ನಿಮಗಾಗಿ ವಿಶೇಷ ಸೂಚನೆಗಳನ್ನು ತರಲಾಗುತ್ತದೆ. ಇಂದು ಮುಂಜಾನೆಯಿಂದ ಸಂಜೆಯವರೆಗೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೆಯಲಿವೆ. ಆರಂಭದಲ್ಲಿ ಅವುಗಳಿಗೆ ಯಾವುದೇ ಮಹತ್ವವಿಲ್ಲ ಎಂದು ನಿಮಗೆ ಅನಿಸಬಹುದು, ಆದರೆ ಸಮಯ ಕಳೆದಂತೆ ಅವೆಲ್ಲವೂ ಒಂದು ದೊಡ್ಡ ಬದಲಾವಣೆಯ ಸಂಕೇತವಾಗಿದ್ದವು ಎಂಬುದು ನಿಮಗೆ ತಿಳಿಯುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಅಂತಹ ಅವಕಾಶ ಬರಲಿದೆ. ಅದರ ಬಗ್ಗೆ ನೀವು ಕೆಲವು ತಿಂಗಳುಗಳ ಹಿಂದೆ ಯೋಚಿಸಿದ್ದೀರಿ. ನಂತರ ಪರಿಸ್ಥಿತಿಗಳು ಬದಲಾದವು, ಜನರೂ ಬದಲಾದರು ಮತ್ತು ಅದು ಇನ್ನೂ ಸಾಧ್ಯವಿಲ್ಲವೆಂದು ನೀವು ಭಾವಿಸಿದ್ದೀರಿ. ಗ್ರಹಗಳ ಚಲನೆ ಕೆಲವೊಮ್ಮೆ ಮನುಷ್ಯನ ಎಲ್ಲವೂ ಮುಗಿಯಿತು ಎಂದುಕೊಂಡ ಸ್ಥಳದಲ್ಲಿ ಹೊಸ ಕಥೆಯನ್ನು ಆರಂಭಿಸುತ್ತದೆ. ಆದರೂ ಅವಸರ ಮಾಡಬೇಡಿ, ಏಕೆಂದರೆ ಇಂದಿನ ದೊಡ್ಡ ಸಂಕೇತ ಇನ್ನೂ ಅಡಗಿದೆ. ನಿಮ್ಮ ಮನೆಯ ಸದಸ್ಯರೊಬ್ಬರ ಮಾತು, ಹಳೆಯ ಪರಿಚಿತರೊಬ್ಬರ ಹಠಾತ್ ಸಂಪರ್ಕ ಅಥವಾ ಅಪರಿಚಿತ ವ್ಯಕ್ತಿಯ ಸಣ್ಣ ಮಾತು, ಇವುಗಳಲ್ಲಿ ಯಾವುದಾದರೂ ನಿಮ್ಮ ಭವಿಷ್ಯದ ಸಂಕೇತವಾಗಿರಬಹುದು. ಆದ್ದರಿಂದ ಇಂದು ಪ್ರತಿಯೊಂದು ಸಂಭಾಷಣೆಯನ್ನು ಗಮನವಿಟ್ಟು ಆಲಿಸಿ. ಇಂದು ಮಧ್ಯಾಹ್ನದ ನಂತರ ಹಠಾತ್ತನೆ ನಿಮಗೆ ಯಾವುದಾದರೂ ಹಳೆಯ ಕೆಲಸ, ಹಳೆಯ ಸ್ಥಳ ಅಥವಾ ಹಳೆಯ ವ್ಯಕ್ತಿಯ ನೆನಪು ಬಂದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಹಲವು ಬಾರಿ ಬ್ರಹ್ಮಾಂಡವು ನಿಮ್ಮ ಅದ್ಭುತ ಸೌಭಾಗ್ಯವು ಕಾಯುತ್ತಿರುವ ದಾರಿಯ ಕಡೆಗೆ ನಿಮ್ಮ ಗಮನ ಸೆಳೆಯುತ್ತದೆ. ಇದು ಹಣಕಾಸಿಗೆ ಸಂಬಂಧಿಸಿದ ಒಂದು ವಿಶೇಷ ಯೋಗವು ರೂಪುಗೊಳ್ಳುತ್ತಿದೆ. ಇದು ನೇರವಾಗಿ ಹಣ ಸಿಗುವ ಸೂಚನೆ ನೀಡುವುದಿಲ್ಲ, ಬದಲಾಗಿ ಮೊದಲು ಒಂದು ಸಣ್ಣ ಪರೀಕ್ಷೆಯನ್ನು ಎದುರು ಮಾಡುತ್ತದೆ. ಹಠಾತ್ತನೆ ಯಾವುದಾದರೂ ಖರ್ಚು ಬರಬಹುದು ಅಥವಾ ಹಳೆಯ ವ್ಯವಹಾರದ ವಿಚಾರ ಮತ್ತೆ ಮುಂದಕ್ಕೆ ಬರಬಹುದು. ಮೊದಲಿಗೆ ಇದು ತೊಂದರೆಯಂತೆ ಕಂಡರೂ ಇದೇ ಘಟನೆ ಮುಂದೆ ದೊಡ್ಡ ಲಾಭಕ್ಕೆ ಕಾರಣವಾಗಬಹುದು. ಕಳೆದ ಕೆಲವು ದಿನಗಳಿಂದ ನಿಮಗೆ ಒಂದೇ ಆಲೋಚನೆ ಪದೇ ಪದೇ ಬರುತ್ತಿದೆ. ಯಾವುದಾದರೂ ಕನಸು ಮತ್ತೆ ಮತ್ತೆ ನೆನಪಾಗುತ್ತದೆ. ಯಾವುದಾದರೂ ಸಂಖ್ಯೆ ಪದೇ ಪದೇ ಕಾಣಿಸುತ್ತಿದೆ. ಹಾಗಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಇಂದಿನ ಅಡಗಿರುವ ಸಂಕೇತ ಇಂತಹ ಸಣ್ಣ ವಿಷಯಗಳಲ್ಲಿ ಅಡಗಿದೆ. ಇನ್ನು ನಿಮ್ಮ ಅದೃಷ್ಟದ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿರುವ ವ್ಯಕ್ತಿಯ ಬಗ್ಗೆ ಮಾತನಾಡಿಲ್ಲ. ಆ ವ್ಯಕ್ತಿಯ ಹೆಸರು ಈಗಲೇ ಬಹಿರಂಗವಾಗುವುದಿಲ್ಲ. ಮೊದಲು ನೀವು ಮತ್ತೊಂದು ಸಂಕೇತವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದು ಸಂಜೆ ಸೂರ್ಯಾಸ್ತದ ನಂತರದ ಸಮಯ ಸಾಮಾನ್ಯವಾಗಿರುವುದಿಲ್ಲ. ವಾತಾವರಣ ಶಾಂತವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹಠಾತ್ತನೆ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೂಡಬಹುದು, ಆದರೆ ಆ ಸಮಯದಲ್ಲಿ ಅವಸರ ಮಾಡಬೇಡಿ, ಏಕೆಂದರೆ ಅದೇ ಸಮಯದಲ್ಲಿ ನಿಮ್ಮ ಅದೃಷ್ಟ ಎರಡು ದಾರಿಗಳನ್ನು ತೋರಿಸುತ್ತದೆ. ಒಂದು ಸುಲಭವಾಗಿರುತ್ತದೆ, ಇನ್ನೊಂದು ಕಠಿಣವಾಗಿರುತ್ತದೆ. ಆದರೆ ಕಠಿಣವಾಗಿ ಕಾಣುವ ದಾರಿಯೇ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತದೆ. ನೀವು ಇಲ್ಲಿಯವರೆಗೆ ನಮ್ಮೊಂದಿಗೆ ಇದ್ದರೆ ಕೆಳಗೆ ಜೈ ವಿಷ್ಣು ಎಂದು ಬರೆಯಿರಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಸಣ್ಣ ಶ್ರದ್ಧೆಯ ಮಾತು ಸಕಾರಾತ್ಮಕ ಶಕ್ತಿಯೊಂದಿಗೆ ನಿಮ್ಮನ್ನು ಜೋಡಿಸಬಹುದು. ವಿಡಿಯೋವನ್ನು ಇನ್ನೂ ಲೈಕ್ ಮಾಡದಿದ್ದರೆ ಈಗಲೇ ಲೈಕ್ ಮಾಡಿ. ಮುಂದೆ ಬರುವ ಸೂಚನೆಯು ಇಂದಿನ ಅತ್ಯಂತ ಪ್ರಮುಖ ವಿಷಯವಾಗಬಹುದು. ವ್ಯಕ್ತಿ ಜೀವನ ಮತ್ತು ಕಾರ್ಯಕ್ಷೇತ್ರದಲ್ಲಿ ಕಳೆದ ಕೆಲವು ದಿನಗಳಿಂದ ಎದುರಾಗುತ್ತಿದ್ದ ಅಡೆತಡೆಗಳು ನಿಧಾನವಾಗಿ ದೂರವಾಗಲಿವೆ. ಈ ಬದಲಾವಣೆ ಹಠಾತ್ತನೆ ಕಾಣಿಸುವುದಿಲ್ಲ. ಮೊದಲು ಜನರು ನಿಮ್ಮನ್ನು ವಿರೋಧಿಸುವುದನ್ನು ಕಡಿಮೆ ಮಾಡುತ್ತಾರೆ, ನಂತರ ಪರಿಸ್ಥಿತಿಗಳು ಬದಲಾಗುತ್ತದೆ. ಅದರ ನಂತರ ಒಂದು ಉತ್ತಮ ಅವಕಾಶ ನಿಮ್ಮ ಮುಂದೆ ಬರುತ್ತದೆ. ಆಗ ನಿಮಗೆ ಇದು
ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅನಿಸಬಹುದು. ಆದರೆ ದೇವರ ಸಮಯ ಯಾವಾಗಲೂ ವಿಭಿನ್ನವಾಗಿರುತ್ತದೆ. ನೀವು ಇನ್ನು ಮುಂದೆ ಏನು ಬದಲಾಗುವುದಿಲ್ಲ ಎಂದುಕೊಂಡ ಕ್ಷಣದಿಂದಲೇ ಬದಲಾವಣೆಗಳು ಆರಂಭವಾಗಿದ್ದವು. ವ್ಯತ್ಯಾಸವೇನೆಂದರೆ ಆ ಬದಲಾವಣೆಯ ಸದ್ದು ಕೇಳಿಸಿರಲಿಲ್ಲ. ಈಗ ಮೂಡುತ್ತಿರುವ ಸಂಕೇತಗಳನ್ನು ನಿರ್ಲಕ್ಷಿಸುವುದು ಸುಲಭವಲ್ಲ. ಪ್ರತಿಯೊಂದು ಶುಭ ಅವಕಾಶವು ಸದ್ದು ಮಾಡಿಕೊಂಡು ಬರುವುದಿಲ್ಲ. ಹಲವಾರು ಬಾರಿ ಅದು ಮೌನವಾಗಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಕುಂಭರಾಶಿಯ ಕೆಲವರಿಗೆ ಈಗ ಅಂತಹ ಸಮಯ ಸಮೀಪಿಸುತ್ತಿದೆ. ಕಳೆದ ಕೆಲವು ದಿನಗಳಿಂದ ನೀವು ನಿರಂತರವಾಗಿ ಇಂದು ನಿಮ್ಮ ಸುತ್ತಮುತ್ತ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವಂತೆ ನಟಿಸುವ, ಆದರೆ ಒಳಗೊಳಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯ ಮೇಲೂ ಕಣ್ಣಿಟ್ಟಿರುವ ಪ್ರತಿಯೊಬ್ಬರೂ ಇರಬಹುದು. ಆದ್ದರಿಂದ ನಿಮ್ಮ ಎಲ್ಲ ಯೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಕೆಲವು ವಿಷಯಗಳು ಎಷ್ಟು ಶಾಂತವಾಗಿರುತ್ತದೆಯೋ ಅಷ್ಟು ಬೇಗ ಅವು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ನೀವು ಇಲ್ಲಿಯವರೆಗೆ ಓದುತ್ತಿದ್ದರೆ ಮತ್ತೊಮ್ಮೆ ಶ್ರದ್ಧೆಯಿಂದ ಜೈ ವಿಷ್ಣು ಮತ್ತು ಜೈ ಮಾತಾಲಕ್ಷ್ಮಿ ಎಂದು ಬರೆಯಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ದೊಡ್ಡ ಶಕ್ತಿ. ವಿಡಿಯೋ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಪರಿವಾರದೊಂದಿಗೆ ಜೋಡಿಸಿಕೊಳ್ಳಿ. ಮುಂದೆ ಬರುವ ಸೂಚನೆಯು ನಿಮ್ಮ ಮನಸ್ಸಿನಲ್ಲಿ ಇರುವ ದೊಡ್ಡ ಪ್ರಶ್ನೆಗೆ ಉತ್ತರವಾಗಬಹುದು. ಈಗ ಹಣಕಾಸಿನ ವಿಷಯಕ್ಕೆ ಬಂದರೆ ನಿಂತು ಹೋಗಿದ್ದ ಕೆಲಸಗಳು ನಿಧಾನವಾಗಿ ಪಡೆಯಲಿವೆ. ಹಳೆಯ ಬಾಕಿ ಹಣ ಅಥವಾ ಸಿಲುಕಿಕೊಂಡಿದ್ದ ಅವಕಾಶ ಮತ್ತೆ ನಿಮ್ಮ ಪರವಾಗಿ ಚಲಿಸಲು ಆರಂಭಿಸುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಯಾವುದೇ ಒಂದು ಹಾದಿ ಅದನ್ನು ನೀವು ಬಹುತೇಕ ಮುಚ್ಚಿ ಹೋಗಿದೆ ಎಂದು ಭಾವಿಸಿದ್ದೀರೋ ಅದು ಮತ್ತೊಮ್ಮೆ ತೆರೆದುಕೊಳ್ಳುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪರೀಕ್ಷೆಯೂ ಎದುರಾಗಬಹುದು. ಆದ್ದರಿಂದ ಗಾಬರಿಯಾಗಬೇಡಿ. ಹಲವು ಬಾರಿ ದೊಡ್ಡ ಯಶಸ್ಸು ದೊರೆಯುವ ಮುನ್ನ ತಾಳ್ಮೆಯ ಪರೀಕ್ಷೆ ನಡೆಯುತ್ತದೆ. ಪ್ರೇಮದ ವಿಷಯಕ್ಕೆ ಬಂದರೆ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ನಿಜವಾದ ಭಾವನೆ ಇದ್ದು ದೂರು, ತಪ್ಪು ತಿಳುವಳಿಕೆ ಅಥವಾ ಸಮಯದ ಕಾರಣದಿಂದ ಸಂಬಂಧ ದುರ್ಬಲಗೊಂಡಿದ್ದರೆ ಮುಂಬರುವ ದಿನಗಳಲ್ಲಿ ಮತ್ತೆ ಸಂಭಾಷಣೆ ಆರಂಭವಾಗುವ ಅವಕಾಶ ಸಿಗಬಹುದು. ಆದರೆ ಮೊದಲ ಹೆಜ್ಜೆಯನ್ನು ಯೋಚಿಸಿ ಜಾಗರೂಕತೆಯಿಂದ ಇಡಿ. ಅವಸರದಲ್ಲಿ ಆಡಿದ ಮಾತುಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಇಂದು ಸಂಜೆಯಿಂದ ರಾತ್ರಿಯ ನಡುವಿನ ಸಮಯ ವಿಶೇಷವಾಗಿರಲಿದೆ. ಅದೇ ಸಮಯದಲ್ಲಿ ಬರುವ ಯಾವುದಾದರೂ ಸುದ್ದಿ, ಸಂದೇಶ, ಭೇಟಿ ಅಥವಾ ಹೊಸ ಆಲೋಚನೆ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸಬಹುದು. ಆರಂಭದಲ್ಲಿ ಅದು ಸಾಮಾನ್ಯವೆನಿಸಿದರೂ ಮುಂದೆ ಅದೇ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನೀವು ಎಂದಾದರೂ ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಅದನ್ನು ಸಮಯದ ಭರವಸೆಗೆ ಬಿಟ್ಟಿದ್ದರೆ ಇಂದು ಹಠಾತ್ತನೆ ಆ ಪ್ರಾರ್ಥನೆ ನೆನಪಾಗಬಹುದು. ಇದೇ ಗಮನಿಸಬೇಕಾದ ಪ್ರಮುಖ ಸೂಚನೆ. ಹಲವಾರು ಬಾರಿ ಉತ್ತರವು ಮೊದಲೇ ಬರುತ್ತದೆ, ಪ್ರಶ್ನೆ ನಂತರ ಅರ್ಥವಾಗುತ್ತದೆ. ನಿಮ್ಮ ಮನೆ, ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಭವಿಷ್ಯವನ್ನು ಒಂದಕ್ಕೊಂದು ಜೋಡಿಸುವ ಅಡಗಿರುವ ಸಂಕೇತದ ಬಗ್ಗೆ ಇನ್ನೂ ಮಾತನಾಡಿಲ್ಲ. ಆ ಸಂಕೇತ ಬಹಿರಂಗವಾದಾಗ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿದ್ದ ಸಣ್ಣ ಪುಟ್ಟ ಘಟನೆಗಳು ನಿಜವಾಗಿ ಒಂದು ದೊಡ್ಡ ಬದಲಾವಣೆ ಸಿದ್ಧತೆಯಾಗಿದ್ದವು ಎಂಬುದು ನಿಮಗೆ ತಿಳಿಯುತ್ತದೆ. ಸುತ್ತಮುತ್ತ ನಡೆಯುತ್ತಿರುವ ಘಟನೆಗಳನ್ನು ಗಮನವಿಟ್ಟು ನೋಡಿ. ಹಲವಾರು ಬಾರಿ ಅದೃಷ್ಟ ಬರುವ ಮೊದಲು ಸಣ್ಣ ಸೂಚನೆಗಳನ್ನು ನೀಡುತ್ತದೆ, ಆದರೆ ಹೆಚ್ಚಿನ ಜನರು ಅವುಗಳನ್ನು ಕಾಕತಾಳೀಯ ಎಂದು ಭಾವಿಸಿ ನಿರ್ಲಕ್ಷಿಸುತ್ತಾರೆ. ಇಂದು ಕುಂಭರಾಶಿಯ ಹಲವರಿಗೆ ಅಂತಹ ಸಮಯ ಎದುರಾಗಬಹುದು. ಇಂದು ರಾತ್ರಿ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೇ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸಬಹುದು. ಆದ್ದರಿಂದ ಯಾವುದಾದರೂ ಪ್ರಮುಖ ವಿಷಯದಲ್ಲಿ ಗೊಂದಲವಿದ್ದರೆ ಅವಸರ ಪಡದೆ ಶಾಂತ ಮನಸ್ಸಿನಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ನೀವು ನಿರೀಕ್ಷೆಯನ್ನೇ ಕೈಬಿಟ್ಟಿದ್ದ ವ್ಯಕ್ತಿಯಿಂದಲೇ ಒಂದು ಸೂಚನೆ, ಸಂದೇಶ ಅಥವಾ ಅನಿರೀಕ್ಷಿತ ವರ್ತನೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಮೂಡಿಸಬಹುದು. ಆರಂಭದಲ್ಲಿ ಪರಿಸ್ಥಿತಿಗಳು ಇಷ್ಟು ಬೇಗ ಬದಲಾಗಲು ಸಾಧ್ಯವೇ ಎಂದು ನಿಮಗೆ ಆಶ್ಚರ್ಯವಾಗಬಹುದು. ನೀವು ಇಲ್ಲಿಯವರೆಗೆ ಓದುತ್ತಿದ್ದರೆ ಶ್ರದ್ಧೆಯಿಂದ ಜೈ ವಿಷ್ಣು ಮತ್ತು ಜೈ ಮಾತಾಲಕ್ಷ್ಮಿ ಎಂದು ಖಂಡಿತ ಬರೆಯಿರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಪರಿವಾರದೊಂದಿಗೆ ಜೋಡಿಸಿಕೊಳ್ಳಿ. ಮುಂದೆ ಬರುವ ಸಂಕೇತವು ಇಂದಿನ ಅತ್ಯಂತ ಪ್ರಮುಖ ವಿಷಯಗಳಲ್ಲಿ ಆಗಬಹುದು. ಧನದ ವಿಷಯಕ್ಕೆ ಬಂದರೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಚಿಂತೆಗೆ ಈಗ ನಿಧಾನವಾಗಿ ಪರಿಹಾರ ಸಿಗುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಹೊಸ ಅವಕಾಶ, ಹಳೆಯ ಪ್ರಯತ್ನದ ಫಲ ಅಥವಾ ಅನುಭವಿ ವ್ಯಕ್ತಿಯ ಸಲಹೆಗೆ ಉಪಯುಕ್ತವಾಗಬಹುದು. ಆದರೆ ಈ ಸಮಯದಲ್ಲಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರವೇ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ನೀಡುತ್ತದೆ. ಇಂದು ಅಥವಾ ಮುಂಬರುವ ದಿನಗಳಲ್ಲಿ ಒಂದೇ ಆಲೋಚನೆ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದರೆ ಅದನ್ನು ರಕ್ಷಿಸಬೇಡಿ. ಕೆಲವೊಮ್ಮೆ ಅದೇ ಆಲೋಚನೆಯು ಹೊಸ ಅವಕಾಶ ಅಡಗಿರುವ ದಾರಿಯತ್ತ ನಮ್ಮನ್ನು ಕರೆದೊಯ್ಯುತ್ತದೆ. ನಿಮ್ಮ ಜೀವನದ ಮಹತ್ವದ ತಿರುವಿಗೆ ಸಂಬಂಧಿಸಿದ ವಿಶೇಷ ಸಂಕೇತ ಈಗ ಸ್ಪಷ್ಟವಾಗಿ ತೊಡಗಿದೆ. ಇದೇ ದಿನ ನಿಧಾನವಾಗಿ ಕಾಣಿಸುತ್ತಿದ್ದ ಸೂಚನೆಗಳ ಅರ್ಥ ಈಗ ತಿಳಿಯಬಹುದು. ಒಮ್ಮೆ ನೀವು ಹಠದಿಂದ ಕೇಳುವುದನ್ನು ಜೀವನ ನೀಡುವುದಿಲ್ಲ, ಬದಲಾಗಿ ಸರಿಯಾದ ಸಮಯದಲ್ಲಿ ನಮಗೆ ನಿಜವಾಗಿಯೂ ಅಗತ್ಯವಿರುವುದನ್ನೇ ನೀಡುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಒಂದು ಹೊಸ ಅವಕಾಶ ಬರಬಹುದು. ಅದನ್ನು ಮೊದಲು ನೀವು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆರಂಭದಲ್ಲಿ ಅದು ಸಣ್ಣದಾಗಿ ಕಂಡ
ಮಾಡಿಕೊಂಡರೂ ಮುಂದೆ ಅದೇ ದೊಡ್ಡ ಬದಲಾವಣೆಯ ಆರಂಭವಾಗಬಹುದು. ನೆನಪಿಡಿ, ಅದೃಷ್ಟವು ಅವಕಾಶವನ್ನು ಮಾತ್ರ ನೀಡುತ್ತದೆ. ಅದನ್ನು ಗುರುತಿಸಿ ಸರಿಯಾದ ಹೆಜ್ಜೆಯನ್ನು ಇಡುವುದು ನಿಮ್ಮ ಕೈಯಲ್ಲಿದೆ. ಕಳೆದ ದಿನಗಳ ಅಪಜಯಗಳ ಭಾರ ಇನ್ನೂ ನಿಮ್ಮ ಮನಸ್ಸಿನಲ್ಲಿದ್ದರೆ ಈಗ ಅದನ್ನು ನಿಧಾನವಾಗಿ ಬಿಟ್ಟು ಮುಂದೆ ಸಾಗುವ ಸಮಯ ಬಂದಿದೆ. ಪ್ರತಿಯೊಂದು ದಿನವೂ ಹೊಸ ನಿರ್ಧಾರ ಮತ್ತು ಹೊಸ ಅವಕಾಶವನ್ನು ಹೊತ್ತು ತರುತ್ತದೆ. ಇಂದು ರಾತ್ರಿ ಮಲಗುವ ಮುನ್ನ ಕೆಲವು ಕ್ಷಣಗಳ ಕಾಲ ಶಾಂತವಾಗಿ ಕುಳಿತು ಭಗವಾನ್ ವಿಷ್ಣು ಮತ್ತು ಮಾತಾಲಕ್ಷ್ಮಿಯವರನ್ನು ಸ್ಮರಿಸಿ. ಪರಿಸ್ಥಿತಿ ಹೇಗೆ ಇದ್ದರೂ ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ ಎಂಬ ನಂಬಿಕೆಯನ್ನು ನಿಮ್ಮೊಳಗೆ ಬೆಳೆಸಿಕೊಳ್ಳಿ. ಹಲವಾರು ಬಾರಿ ಜೀವನದ ಅತ್ಯಂತ ದೊಡ್ಡ ಬದಲಾವಣೆ ಹೊರಗಿನಿಂದಲ್ಲ, ನಮ್ಮೊಳಗಿನಿಂದಲೇ ಆರಂಭವಾಗುತ್ತದೆ. ಈ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮೊಂದಿಗೆ ಜೋಡಿಸಿಕೊಳ್ಳಿರಿ ಮತ್ತು ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಜೈ ವಿಷ್ಣು ಹಾಗೂ ಜೈ ಮಾತಾಲಕ್ಷ್ಮಿ ಎಂದು ಬರೆಯಿರಿ. ನಿಮ್ಮ ಶ್ರದ್ಧೆ ಮತ್ತು ಸಕಾರಾತ್ಮಕ ಆಲೋಚನೆಗಳೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಶಕ್ತಿಶಾಲಿಯಾಗಲಿದೆ. ಭಗವಂತನು ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸರಿಯಾದ ಅವಕಾಶಗಳನ್ನು ಕರುಣಿಸಲಿ. ಆ ಅವಕಾಶಗಳನ್ನು ಗುರುತಿಸಿ ಅವುಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವಂತಾಗಲಿ. ಮುಂದಿನ ಸಂದೇಶದವರೆಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿ. ಧನ್ಯವಾದಗಳು.